ಅಂಜನಾಪುರದಲ್ಲಿ ಮನೆ ಬಾಗಿಲಿಗೆ ಬಂದ್ಬಿಟ್ಟಿದೆ ಚಿರತೆ. ಅಂಜನಾಪುರದ 5G ಬ್ಲಾಕ್ನಲ್ಲಿ ಕಾಣಿಸಿಕೊಂಡಿರುವಂತಹ ಚಿರತೆ. ಅದರಲ್ಲೂ ಕೂಡ ಕಳೆದ ಒಂದು 4-5 ದಿನಗಳಿಂದ ಈ ಭಾಗದಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ ಅಲ್ಲಿನ ಜನ ಭಯಭೀತರಾಗಿದ್ದಾರೆ. ಇದೀಗ ಮತ್ತೊಮ್ಮೆ ಮನೆ ಮುಂದೆನೇ ಕಾಣಿಸ್ಕೊಂಡಿದೆಯಂತೆ. ಮನೆ ಬಾಗಿಲಿಗೆ ಬಂದಿರುವಂತಹ ಚಿರತೆ ಅಂಜನಾಪುರದ 5G ಬ್ಲಾಕ್ನಲ್ಲಿ ಕಾಣಿಸ್ಕೊಂಡಿರುವಂತಹ ಚಿರತೆ ಇದು. ಸಂದೀಪ್ ಎನ್ನುವರ ಮನೆ ಮುಂದೆ ಮಧ್ಯರಾತ್ರಿ ಬಂದಿದೆ. ಮನೆಯ ಗೇಟ್ ಒಳಗೆ ಚಿರತೆ ಕಾಣಿಸ್ಕೊಂಡಿದೆ. ಡೋರ್ ಪಕ್ಕನೆ ಎಂಟ್ರಿ ಆಗಿರುವಂತಹ ಚಿರತೆ. ಈ ಒಂದು ಚಿರತೆಯನ್ನ ಕಂಡು ಇಲ್ಲಿನ ನಿವಾಸಿಗಳು ಭಯಭೀತರಾಗಿದ್ದಾರೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಡಿರುವಂತಹ ದೃಶ್ಯಗಳು ಸೆರೆಯಾಗಿದೆ. ಸಂದೀಪ್ ಅನ್ನೋರ ಮನೆ ಮುಂದೆ ಮಧ್ಯರಾತ್ರಿ ಪಕ್ಕದಲ್ಲೇ ಬಂದು ನಿಂತಿದೆಯಂತೆ. ಇದನ್ನ ನೋಡಿರುವಂತಹ ಜನ ಭಯಭೀತರಾಗಿದ್ದಾರೆ. ಅಂಜನಾಪುರದಲ್ಲಿ ಕಳೆದ 4-5 ದಿನಗಳಿಂದ ಒಂದು ಚಿರತೆ ಕಾಣಿಸ್ಕೊಳ್ತಾ ಇದೆ. ಬಹಳಷ್ಟು ಸಿಸಿಟಿವಿ ಫುಟೇಜ್ಗಳು ಕೂಡ ಲಭ್ಯ ಆಗ್ತಾ ಇದೆ. ರಾಜಾರೋಷವಾಗಿ ಓಡಾಡ್ತಾ ಇದೆ. ಮೊನ್ನೆ ಅಷ್ಟೇ ಒಂದು ನಾಯಿ ಮರಿ ಕೂಡ ಎತ್ಕೊಂಡು ಹೋಗ್ಬಿಟ್ಟಿತ್ತು ಈ ಚಿರತೆ. ಇದೀಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇಷ್ಟು ದಿನ ಆದ್ರೂ ಕೂಡ ಆ ಚಿರತೆ ಮಾತ್ರ ಇವರು ಸೆರೆ ಹಿಡಿದಿಲ್ಲ. ಇದೀಗ ಮನೆ ಬಾಕ್ಲತ್ರನೇ ಬಂದು ನಿಂತಿದೆ. ಅದು ಮನೆ ಬಾಕ್ಲತ್ರ ಮಧ್ಯರಾತ್ರಿ ಗೇಟ್ ಪಕ್ಕನೆ ಬಂದು ನಿಂತಿತ್ತಂತೆ. ಇದನ್ನ ನೋಡಿರುವಂತಹ ಜನ ಭಯಭೀತರಾಗಿದ್ದಾರೆ. ಸಿಸಿಟಿವಿಯಲ್ಲಿ ಈ ಚಿರತೆ ಆರಾಮಾಗಿ ಓಡಾಡಿರುವಂತಹ ದೃಶ್ಯಗಳು ಕೂಡ ಸೆರೆಯಾಗಿದೆ. ಅಂಜನಾಪುರದ 5G ಬ್ಲಾಕ್ನಲ್ಲಿ ಕಾಣಿಸಿಕೊಂಡಿರುವಂತಹ ಚಿರತೆ ಮಧ್ಯರಾತ್ರಿ ಬಂದು ನುಗ್ಗಿದೆ. ಮನೆಯ ಗೇಟ್ ಒಳಗೆ ಕಾಣಿಸಿಕೊಂಡಿರುವಂತಹ ಚಿರತೆ ಡೋರ್ ಪಕ್ಕನೆ ಎಂಟ್ರಿ ಆಗಿತ್ತಂತೆ. ಅಲ್ಲೇನಾದ್ರೂ ಯಾರ ಮೇಲೆ ಆದ್ರೂ ಎಗ್ರಿ ಯಾರ ಮೇಲೆ ಆದ್ರೂ ಅಟ್ಯಾಕ್ ಮಾಡಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಇದೆಲ್ಲವೂ ಕೂಡ ದೃಶ್ಯಗಳನ್ನು ನೋಡಿರುವಂತಹ ಜನ ಭಯಭೀತರಾಗಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇಷ್ಟು ದಿನ ಆಗೋಗಿದೆ ಒಂದು ಚಿರತೆಯನ್ನ ಇವ್ರ ಕೈಯಲ್ಲಿ ಸೆರೆ ಹಿಡಿಯಕ್ಕಾಗ್ತಾ ಇಲ್ಲ. ಅಂಜನಾಪುರದಲ್ಲಿ ಕಳೆದ ಹಲವು ದಿನಗಳಿಂದ ಕಾಣಿಸ್ಕೊಳ್ತಾ ಇರುವಂತಹ ಚಿರತೆ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಮನೆ ಮುಂದೆ ಒಂದು ಗೇಟ್ ಇದೆ. ಆ ಗೇಟಿಂದ ಇದೀಗ ಈಚೆ ಹೋಗ್ತಾ ಇದೆ. ಹಾಗಾದ್ರೆ ಅದು ಒಳಗೂ ಕೂಡ ಬಂದು ಬಹುಶಃ ಗೇಟ್ ಸುತ್ತಮುತ್ತ ಕಾಂಪೌಂಡ್ ಜಾಗ ಏನಿರುತ್ತೆ ಅದೆಲ್ಲವೂ ಕೂಡ ಓಡಾಡಿರುತ್ತೆ. ಹಾಗಾದ್ರೆ ನೋಡಿ, ಆ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಓಡಾಡಿದೆ, ಸುತ್ತಮುತ್ತ ಅದು ಓಡಾಡಿದೆ. ಕಾಂಪೌಂಡ್ ಒಳಗೆ ಗೇಟ್ ಒಳಗೇನೆ ಬಂದಿದೆ. ಈ ಟೈಮಲ್ಲಿ ಏನಾದರೂ ಹೊರಗೆ ಬಂದಿರುವಂತಹ ಜನರ ಮೇಲೆ ಏನಾದರೂ ಬಂದು ಅಟ್ಯಾಕ್ ಮಾಡಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಕೂಡಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದೀಗ ಈ ಒಂದು ಚಿರತೆಯನ್ನ ಸೆರೆ ಹಿಡಿಬೇಕಾಗತ್ತೆ.